ವೆಲ್ಕಮ್ ಟು ಸನ್ಶೈನ್ ಟ್ಯುಟೋರಿಂಗ್ ಹಬ್. ನಾವು 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಸಿಕ್ ಮ್ಯಾಥ್ಸ್ ಮತ್ತು ಬೇಸಿಕ್ ಇಂಗ್ಲಿಷನ್ನು ಹೇಳಿಕೊಡಲು ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನಲನ್ನು ಪ್ರಾರಂಭಿಸಿದ್ದೇವೆ. ಸೊ ಮೊದಲು ಪ್ಲೇಸ್ಟೋರ್ನಲ್ಲಿ ಹೋಗಿ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕು. ದೆನ್ ಕ್ಲಿಕ್ ಆನ್ ಸರ್ಚ್ ಬಟನ್ ಆ್ಯಂಡ್ ಸರ್ಚ್ ಸನ್ಶೈನ್ ಟ್ಯುಟೋರಿಂಗ್ ಹಬ್ ಆ್ಯಂಡ್ ಜಾಯಿನ್ ದ ಕ್ಲಾಸ್. ಸೊ ಇದರಲ್ಲಿ ನಾವು ಅಪ್ಲೋಡ್ ಮಾಡುತ್ತಿರುವಂತಹ ಲಿಂಕ್, ನೋಟ್ಸ್, ಮಟೀರಿಯಲ್ಸ್ ಎಲ್ಲವೂ ನಿಮಗೆ ಇದರಲ್ಲಿ ದೊರಕುತ್ತದೆ. ಹಾಗೂ ಕ್ಲಾಸ್ ವರ್ಕ್ ಆ್ಯಂಡ್ ಕಮ್ಯುನಿಕೇಷನ್ನ ಸಲುವಾಗಿ ಸನ್ಶೈನ್ ಕ್ಲಾಸ್ ವರ್ಕ್ ಅಂತ ಚಾನಲ್ ಇದೆ. ಸೊ ಅಲ್ಲೂ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸೊ ಇವೆರಡೂ ಸನ್ಶೈನ್ ಕ್ಲಾಸ್ ವರ್ಕ್ ಮತ್ತು ಸನ್ಶೈನ್ ಟ್ಯುಟೋರಿಂಗ್ ಹಬ್ ಟೆಲಿಗ್ರಾಮ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸದವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು. ಸೊ ಥ್ಯಾಂಕ್ ಯು. Hi guys, welcome to the Sunshine Tutoring Hub. I hope you all are doing well. So let's enter the classes. ಸೊ ಇಲ್ಲಿವರೆಗೆ ನಾವು ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನನಗನ್ಸುತ್ತೆ ನಿಮಗೂ ಎಲ್ಲರಿಗೂ ಚೆನ್ನಾಗಿ ತಿಳಿದಿದೆ ಅಂತ. ಸೊ ಈಗ ನಾವೇನು ಮಾಡೋಣ, ಲಾಸ್ಟ್ ನಮ್ಮದು ಹೋಲ್ ಕನ್ಕ್ಲೂಡ್ ಮಾಡುವಂತಹದ್ದು ವಾಸ್ತವಿಕ ಸಂಖ್ಯೆಗಳು. ಸೊ ನೋಡಿ, ನಾವು ಈಗಾಗಲೇ ಸ್ವಾಭಾವಿಕ ಸಂಖ್ಯೆಗಳಂದರೆ ಏನಂತ ತಿಳ್ಕೊಂಡಿದ್ದೀವಿ, ಪೂರ್ಣ ಸಂಖ್ಯೆಗಳು ಏನಂತ ತಿಳ್ಕೊಂಡಿದ್ದೀವಿ, ಓಕೆ, ಭಾಗಲಬ್ಧ ಸಂಖ್ಯೆಗಳೇನಂತ ತಿಳ್ಕೊಂಡಿದ್ದೀವಿ, ಅಭಾಗಲಬ್ಧ ಸಂಖ್ಯೆಗಳೇನಂತ ತಿಳ್ಕೊಂಡಿದ್ದೀವಿ, ಇವುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಲ್ಲದೆ ಗುಣಾಕಾರದ ವಿಲೋಮ ಮತ್ತು ಸಂಕಲನದ ವಿಲೋಮ ತಿಳ್ಕೊಂಡಿದ್ದೀವಿ, ಗುಣಾಕಾರದ ಅನನ್ಯತಾಂಶ ಮತ್ತು ಸಂಕಲನದ ಅನನ್ಯತಾಂಶ ಅಂತ ತಿಳ್ಕೊಂಡಿದ್ದೀವಿ. ಸೊ ಈಗ ವಾಸ್ತವಿಕ ಸಂಖ್ಯೆ ಅಂದರೆ ಏನು? ವಾಸ್ತವಿಕ ಸಂಖ್ಯೆ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವುಗಳನ್ನು ಒಟ್ಟಾಗಿ ಕೂಡಿ ನಾವೇನಂತ ಕರಿತೀವಿ, ವಾಸ್ತವಿಕ ಸಂಖ್ಯೆಗಳು ಅಂತ ಕರಿತೀವಿ. ರಿಯಲ್ ನಂಬರ್ಸ್ ಅಂತ ಕರೀತಾರೆ ಇದಕ್ಕೆ. ಸೊ ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಇವುಗಳನ್ನ ಒಟ್ಟಾಗಿ ನಾವೇನಂತ ಕರಿತೀವಿ, ವಾಸ್ತವಿಕ ಸಂಖ್ಯಾಗಣ ಅಂತ ಕರಿತೀವಿ. ಇದನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ? ಆರ್ ಸಂಕೇತದಿಂದ ಸೂಚಿಸ್ತೀವಿ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. ವಾಸ್ತವಿಕ ಸಂಖ್ಯೆ ಅಂದರೆ ಏನು? ಸೊ ವಾಸ್ತವಿಕ ಸಂಖ್ಯೆ ಅಂದರೆ, ಈಗ ಒಂದು ಸಂಖ್ಯೆ ತಗೊಂಡಾಗ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು, ಇಲ್ಲ ಅಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಒಂದೇ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು? ಈಗ ನೀವು ಒಂದು ವಾಸ್ತವ ಸಂಖ್ಯೆನ ತಗೊಂಡಾಗ ಅದರಲ್ಲಿ ಏನಿರುತ್ತೆ, ಒಂದು ಭಾಗಲಬ್ಧ ಸಂಖ್ಯೆ ಇರುತ್ತೆ, ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ಇರುತ್ತೆ. ಅಂದರೆ ಒಂದು ಸಂಖ್ಯೆನ ನೀವು ತಗೊಂಡಾಗ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು, ಇಲ್ಲ ಅಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಯಾಕೆಂದರೆ ನೀವು ವಾಸ್ತವಿಕ ಸಂಖ್ಯೆಗಳನ್ನು ನೀವು ನೋಡ್ತಾ ಹೋದಾಗ ವಾಸ್ತವಿಕ ಸಂಖ್ಯೆಗಳಲ್ಲಿ ಎರಡು ಸಂಖ್ಯೆಗಳಿವೆ, ಅದು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳು ಬರುತ್ತೆ, ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ. ಸೊ ಈ ಭಾಗಲಬ್ಧ ಸಂಖ್ಯೆಗಳ ಗುಂಪೇ ಬೇರೆ ಇರುತ್ತೆ, ಅಭಾಗಲಬ್ಧ ಸಂಖ್ಯೆಗಳ ಗುಂಪೇ ಬೇರೆ ಇರುತ್ತೆ. ಆದ್ದರಿಂದ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು, ಇಲ್ಲ ಅಭಾಗಲಬ್ಧ ಸಂಖ್ಯೆ ಆಗಿರ್ಬೋದು. ಒಂದೇ ಸಂಖ್ಯೆ ಎರಡೂ ಸಂಖ್ಯೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವೇನಾದರೂ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ತಗೊಂಡ್ರಿ ಅಂತಂದರೆ ಅದೇನಾಗಿರುತ್ತೆ, ಶೂನ್ಯಗಣ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ವಾಸ್ತವಿಕ ಸಂಖ್ಯೆಗಳು. ವಾಸ್ತವಿಕ ಸಂಖ್ಯೆ ಅಂದರೆ ಏನೂ ಇಲ್ಲ, ನಾವು ಈಗೆಲ್ಲ ಕಲ್ತಂಥ ಸಂಖ್ಯೆಗಳನ್ನ ನಾವೇನು ಮಾಡ್ತೀವಿ, ಒಂದು ಗಣದಲ್ಲಿ ಸೇರಿಸ್ತೀವಿ, ಒಂದು ಗುಂಪಲ್ಲಿ ಸೇರಿಸ್ತಾ ಇದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ನಾವೀಗ ಅದನ್ನು ಚಿತ್ರದ ಮೂಲಕ ನೋಡೋಣ. ಸೊ ನೋಡಿ, ಮೊದಲು ವಾಸ್ತವಿಕ ಸಂಖ್ಯೆಗಳಿದೆ, ಅದನ್ನು ಆರಿನ ಸೂಚಿಸ್ತೀವಿ. ವಾಸ್ತವಿಕ ಸಂಖ್ಯೆಗಳಲ್ಲಿ ಎರಡು ಸಂಖ್ಯೆಗಳು, ಅದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳು ಬರುತ್ತೆ, ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು. ಈ ಒಂದು ಚಾರ್ಟ್ ಬಗ್ಗೆ ನಿಮಗೆ ಈಗ ಮೊದಲನೇ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಇಷ್ಟೇ ನೆನಪಿಡಬೇಕು, ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಕೂಡಿಸಿದಾಗ ನಮಗೆ ಒಂದು ಗುಂಪು ಸಿಗುತ್ತೆ, ಅದ್ಯಾವುದು ವಾಸ್ತವಿಕ ಸಂಖ್ಯೆಗಳು, ರಿಯಲ್ ನಂಬರ್ ಸೆಟ್ ಅಂತ ಕರೀತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸೊ ಇಲ್ಲಿಯವರೆಗೆ ನಮ್ದೇನಾಯಿತು, ಸಂಖ್ಯೆಗಳ ಪರಿಚಯ ಮುಕ್ತಾಯವಾಯಿತು. ಸೊ ಇನ್ನೊಂದ್ಸಲ ನಾನು ಹೇಳ್ತೀನಿ, ವಾಸ್ತವ ಸಂಖ್ಯೆಗಳು ಮೇನ್ ಗ್ರೂಪ್ ಇರುತ್ತೆ ನಮ್ಮದು, ರಿಯಲ್ ನಂಬರ್ ಸೆಟ್. ಸೊ ವಾಸ್ತವ ಸಂಖ್ಯೆಗಳಲ್ಲಿ ಏನಾಗುತ್ತೆ, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನೇನು ಬರುತ್ತೆ, ಪೂರ್ಣಾಂಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳು. ಇನ್ನೂ ಬಹಳಷ್ಟು ವಿಧವಾದಂಥ ಸಂಖ್ಯೆಗಳಿವೆ, ಲೈಕ್ ಭಾಜ್ಯ ಸಂಖ್ಯೆಗಳಿರ್ಬೋದು, ಅಭಾಜ್ಯ ಸಂಖ್ಯೆಗಳಿರ್ಬೋದು,
ಸಮ ಸಂಖ್ಯೆ, ಬೆಸ ಸಂಖ್ಯೆ ಇರ್ಬೋದು. ಇವೆಲ್ಲ ಸಂಖ್ಯೆಗಳ ವಿಧಗಳಲ್ಲಿ ಬರುತ್ತೆ. ದಿಸ್ ಇಸ್ ಕ್ಲಾಸಿಫಿಕೇಶನ್ ಅಂಡ್ ದಟ್ ಈಸ್ ಟೈಪ್ಸ್. ಸೊ ಕ್ಲಾಸಿಫಿಕೇಶನ್ ಮತ್ತು ಟೈಪ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅವುಗಳ ಬಗ್ಗೆನೂ ನಾವು ಚರ್ಚೆ ಮಾಡೋಣ. ಬಟ್ ಈ ಒಂದು ಸಂಖ್ಯೆಗಳ ಪರಿಚಯ ನೀವು ಯಾವಾಗಲೂ ಮರಿಬಾರ್ದು. ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಈ ಬೇಸಿಕನ್ನು ನೀವು ಎಲ್ಲಾದರೂ ಅಪ್ಲೈ ಮಾಡ್ಬೋದು. ಸೊ ಇದನ್ನು ನೀವು ಯಾವಾಗಲೂ ಮರೀಲಿಕ್ಕೆ ಹೋಗಬಾರ್ದು. ಸೊ ನೆಕ್ಸ್ಟ್ ಈಗ ಏನು ಮಾಡೋಣ ನಾವು, ಸೋ ಇಂಪಾರ್ಟೆಂಟ್ ಭಾಜ್ಯತೆಯ ನಿಯಮಗಳು ಅಂತ ಗಣಿತದಲ್ಲಿ ಸಿಗುತ್ತೆ. ಸೊ ನಿಮಗೆ ಇದು ಭಾಜ್ಯತೆ ನಿಯಮಗಳು ಏಕೆ ಯೂಸ್ ಆಗುತ್ತೆ ಅಂತಂದರೆ, ತುಂಬ ಜನರಿಗೆ ಏನಾಗಲ್ಲ, ನಾನು ನೋಡಿದ ಮಟ್ಟಿಗೆ ತುಂಬ ಜನರಿಗೆ ಮಗ್ಗಿ ಬರಲ್ಲ. ಸೊ ನೀವೇನು ಮಾಡಬೇಕಂತಂದ್ರೆ ಮೊದಲು ಭಾಳ ಚೆನ್ನಾಗಿ ಅಟ್ಲೀಸ್ಟ್ 20 to 30 ಟೇಬಲ್ಸ್ ಏನು ಮಾಡಬೇಕು, ನೀವು ಬಾಯ್ಪಾಠ ಮಾಡಬೇಕು. ಸೊ ಅದು ಭಾಳ ತುಂಬ ಚೆನ್ನಾಗಿ ನೀವೇನು ಮಾಡಬೇಕು, ಮಗ್ಗಿಗಳನ್ನು ಕರಗತ ಮಾಡ್ಕೋಬೇಕು ನಿಮ್ಮಲ್ಲಿ. ಸೊ ಅದರಿಂದ ನಿಮಗೆ ಲೆಕ್ಕ ಮಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಇಲ್ಲಂತಂದರೆ ಯಾವುದೇ ಲೆಕ್ಕ ಬಂದರೂ ಮ್ಯಾಥ್ಸಲ್ಲಿ ಯಾವುದೇನೂ ಬಿಡಿಸ್ಬೇಕಾದ್ರೂ ನಿಮಗೆ ಭಾಳ ಕಷ್ಟ ಎದುರಿಸಬೇಕಾಗುತ್ತೆ, ಅಕಸ್ಮಾತ್ ನಿಮಗೆ ಮಗ್ಗಿ ಸರಿಯಾಗಿ ಬರ್ತಿರ್ಲಿಲ್ಲ ಅಂದರೆ. ಸೊ ಭಾಜ್ಯತೆ ನಿಯಮಗಳು ಅದೇ ಥರ, ಇದು ನಿಮ್ಮ ಒಂದು ಕೆಲಸವನ್ನು ಭಾಳ ಈಸಿಯಾಗಿ ಮಾಡಿಕೊಡುತ್ತೆ. ಯಾವಾಗ ನೀವು ಲೆಕ್ಕ ಮಾಡ್ತಾ ಇರ್ತೀರಾ ಅಥವಾ ಗಣಿತದಲ್ಲಿ ಬಿಡಿಸ್ತಾ ಇರ್ತೀರಾ, ಸೊ ಇಟ್ ವಿಲ್ ಬಿಕಮ್ ಈಸಿ. ಸೊ ಹೇಗೆ ಅನ್ನೋದನ್ನು ನಾವು ನೋಡೋಣ. ಈಗ ಭಾಜ್ಯತೆಯ ನಿಯಮಗಳಂತಂದ್ರೆ ಏನು, ಈ ಸಂಖ್ಯೆ 2ರಿಂದನೇ ಭಾಗ ಹೋಗುತ್ತೆ, ಈ ಸಂಖ್ಯೆ 3ರಿಂದನೇ ಭಾಗ ಹೋಗುತ್ತೆ ಅಂತ ನಾವು ಏನು ಮಾಡ್ಬೋದು, ಒಂದೇ ಸೆಕೆಂಡಲ್ಲಿ ಕಂಡುಹಿಡಿಬೋದು. ಅಂತಹ ನಿಯಮಗಳನ್ನ ನಾವೇನಂತ ಕರಿತೀವಿ, ಇಲ್ಲಿ ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈಗ ನೋಡೋಣ, ನಾವು 2ರಿಂದ ಈ ಸಂಖ್ಯೆ ಭಾಗ ಹೋಗುತ್ತೇನೆ ಅಂತ ಅನ್ಬೇಕಾದ್ರೆ ಕೊನೆಯ ಅಂಕೆ ಅಂದ್ರೆ ಏನು, ಬಿಡಿ ಸ್ಥಾನದಲ್ಲಿರುವಂತಹ ಅಂಕೆ ಏನಿರುತ್ತೆ ಅಲ್ಲಿ 0, 2, 4, 6, 8 ಈ ಸಂಖ್ಯೆ ಬಿಡಿ ಸಂಖ್ಯೆಯಲ್ಲಿ ಇದ್ದರೆ ಅದು ಗ್ಯಾರಂಟಿ ಏನಾಗುತ್ತೆ, 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ 128 ಇದು 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಏನಿದೆ, ಇಲ್ಲಿ 8 ಇದೆ, ಅಥವಾ ಕೊನೆಯ ಅಂಕೆ ಏನಾಗಿದೆ, 8 ಇದೆ. 0, 2, 4, 6, 8 ಈ 5 ಅಕ್ಷರಗಳಲ್ಲಿ ಯಾವ ಅಂಕಿಯೂ ಅಲ್ಲಿದ್ರೆ ಅದು 2ರಿಂದ ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಹೋಗುತ್ತೆ. ಅದೇ 129 ಆಗಲ್ಲ, ಯಾಕಂದ್ರೆ ಕೊನೆಯ ಅಂಕೆ ಏನಾಗಿದೆ, 9 ಆಗಿದೆ. ಇದು ಬೆಸೆ ಸಂಖ್ಯೆ. ಓಕೆ, ಯಾವುದೇ ಬೆಸೆ ಸಂಖ್ಯೆ ಇದ್ರೂ ಅದು 2ರಿಂದ ಭಾಗ ಹೋಗಲ್ಲ. ಇವನ್ನ ಸಮ ಸಂಖ್ಯೆ ಮತ್ತು ಬೆಸೆ ಸಂಖ್ಯೆ ಡೆಫಿನೇಷನ್ ಹೇಳ್ಬೇಕಾದ್ರೂ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಯಾವುದೇ ಸಂಖ್ಯೆ ಇರ್ಬೋದು, ಅದರ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ರೆ ಅದೇನಾಗುತ್ತೆ, 2ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಈಗ ಏನು ಮಾಡೋಣ, ನಾವು 3ರಿಂದ ನಮಗೆ ನಿಶೇಷವಾಗಿ ಭಾಗ ಹೋಗಬೇಕು. 2 ಈಸಿ ಇದೆ, ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದರೆ ನಾವೇನು ಮಾಡ್ತೀವಿ, 2ರಿಂದ ಭಾಗಿಸ್ಬೋದು ಅಂತ ತಿಳ್ಕೊತೀವಿ. ಬಟ್ 3ರಿಂದ ಹೇಗೆ ಕಂಡುಹಿಡಿಯೋದು? ಈಗ ನಿಮ್ಗೆ ಯಾವುದಾದ್ರೂ ಒಂದು ಅಂಕಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಇಲ್ಲಿ 381 ತೊಗೊಂಡಿದ್ದೀನಿ. ಸೊ 381 ಏನು ಮಾಡಬೇಕು, 3 ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಬರ್ಕೊಂಡು ಕೂಡಿಸ್ಬೇಕು. ಸೊ 3 + 8 + 1 = ಏನಾಗುತ್ತೆ, 12 ಆಗುತ್ತೆ. 12 3ರ ಮಧ್ಯೆಯಲ್ಲಿ ಇದೆಯಾ? ಹೌದು, 3, 4, 12 ಅಂದರೆ 12 3ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಅದಕ್ಕಾಗಿ 381 ಏನಾಗುತ್ತೆ, 3ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನೋಡಿ, ಈಗ 217 ತೊಗೊಂಡಿದ್ದೀನಿ ನಾನು. 2 + 1 + 7 ಕೊಟ್ಟಂಥ ಎಲ್ಲ ಅಂಕೆಗಳನ್ನ ಬಿಡಿ ಬಿಡಿಯಾಗಿ ಕೂಡಿಸ್ಕೋಬೇಕು. 2 + 1 3, 3 + 7 10. 10 3ರ ಮಧ್ಯೆಯಲ್ಲಿ ಇಲ್ಲ, ಅಂದರೆ 3ರಿಂದ ಭಾಗ ಹೋಗಲ್ಲ. ಆದ್ದರಿಂದ ಈ ಸಂಖ್ಯೆನೂ ಏನಾಗಲ್ಲ, 3ರಿಂದ ಭಾಗ ಹೋಗಲ್ಲ. ಸೊ ಇನ್ನೊಂದೇ ನೋಡೋಣ. ಈಗ 735 ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಮೊದಲೇನು ಮಾಡಬೇಕು, 7 + 3 + 5 ಕೂಡಿಸಿದಾಗ ಏನಾಯಿತು, 15. 15 ಏನಾಗುತ್ತೆ, 3ರಿಂದ ಭಾಗ ಹೋಗುತ್ತೆ. 3 × 5 = 15. ಆದ್ದರಿಂದ ಈ ಸಂಖ್ಯೆನೂ ಏನಾಗುತ್ತೆ, 3ರಿಂದ ಭಾಗ ಹೋಗುತ್ತೆ, ನಿಶೇಷವಾಗಿ ಹೋಗುತ್ತೆ. ಹೀಗೆ ದೊಡ್ಡ ದೊಡ್ಡ ಸಂಖ್ಯೆ ಕೊಟ್ಟಾಗ ನೀನು ಈಗ ಯಾವಾಗ ಯೂಸ್ ಆಗ್ಬೋದು, ನೀವು ಲಸ ಮಸ ತೆಗಿತಿರ್ತೀರ ಅಥವಾ ಪೂರ್ಣಾಂಕಗಳನ್ನು ತೆಗಿತಿರ್ತಾರ, ಅಥವಾ ಬೇರೆ ಬೇರೆ ಇದರಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಭಾಗಿಸ್ತಾ ಇರ್ತೀವಿ, ಸಂಕ್ಷೇಪಣೆ ಮಾಡ್ತಾ ಇರ್ತೀವಿ, ಸಂಕ್ಷೇಪಿಸ್ತಿರ್ತೀವಿ. ಆವಾಗ ಏನಾಗುತ್ತೆ, ಈ ಭಾಜ್ಯತೆಯ ನಿಯಮಗಳು ನಮಗೆ ಬಹಳ ಯೂಸ್ ಆಗುತ್ತೆ. ನಾವು ಏನು ಮಾಡ್ಬೋದು, ಒಂದೇ ಸೆಕೆಂಡಲ್ಲಿ ಈ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂತ ನಾವೇನು ಮಾಡ್ಬೋದು, ಕಂಡುಹಿಡಿಬೋದು. ಸೊ 3ರಿಂದ ಭಾಗ ಹೋಗಬೇಕಾದ್ರೆ ಏನು ಮಾಡಬೇಕು, ನೀವು ಕೊಟ್ಟಂಥ ಸಂಖ್ಯೆಗಳನ್ನ ಬಿಡಿ ಬಿಡಿಯಾಗಿ ಬರ್ಕೊಂಡು ಕೂಡಿಸ್ಬೇಕು. ಆ ಸಂಖ್ಯೆ 3ರ ಮಧ್ಯೆಯಲ್ಲಿ ಇದ್ದರೆ, 3ರಿಂದ ಭಾಗ ಹೋದರೆ ಕೊಟ್ಟಂಥ ದೊಡ್ಡ ಸಂಖ್ಯೆನೂ ಏನಾಗುತ್ತೆ, 3ರಿಂದ ಭಾಗ ಹೋಗುತ್ತೆ. ಸೊ ಇದು 2 ಆಯಿತು, ಇದು 3 ಆಯಿತು. ಇನ್ನು 4ರಿಂದ ಭಾಗ ಹೋಗುವಂಥ ಸಂಖ್ಯೆಗಳನ್ನ ನೋಡೋಣ. ಸೊ 4ರಿಂದ ಹೋಗಬೇಕಾದ್ರೆ
ಕೊನೆಯ 2 ಅಂಕೆಗಳು ಹೊಂದಿರುವ ಸಂಖ್ಯೆ 4ರಿಂದ ಭಾಗಿಸಲ್ಪಡಬೇಕು. ಈಗ ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ, ಕೊನೆಯ 2 ಸಂಖ್ಯೆನ ನೋಡಬೇಕು. ಈಗ ಕೊನೆಯ 2 ಸಂಖ್ಯೆ ಏನಿದೆ ಇಲ್ಲಿ 12 ಇದೆ. ಸೊ ಏನಾಗುತ್ತೆ, 4 ಮೂರಲೆ 12ರಿಂದ ಇದು ಫುಲ್ ಸಂಖ್ಯೆ ಏನಾಗುತ್ತೆ ಹೋಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. ಈಗ ನೋಡಿ ಇಲ್ಲಿ 7019 ಇದೆ. 19 4ರ ಮಗ್ಗೆಯಲ್ಲಿ ಇಲ್ಲ, ಅಂದ್ರೆ ಕೊಟ್ಟಂತ 2 ಸಂಖ್ಯೆ ಏನಿರುತ್ತೆ ಇದು ಏನಾಗಬೇಕು, ಮೊದಲು 4ರ ಮಗ್ಗೆಯಲ್ಲಿ ಇರಬೇಕು ಅಥವಾ 4ರಿಂದ ಭಾಗ ಹೋಗಬೇಕು. ಅಂದಾಗ ಮಾತ್ರ ನಾವೇನಂತ ತಿಳ್ಕೊತೀವಿ, ಆ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಅಂತ ತಿಳ್ಕೊಬಹುದು. ಉದಾಹರಣೆಗೆ 420, ಕೊನೆಯ 2 ಸಂಖ್ಯೆ ಏನಿದೆ 4ರಿಂದ ಭಾಗ ಹೋಗುತ್ತೆ, ಅಂದ್ರೆ 20 ಡಿವೈಡ್ ಬೈ 4 ಮಾಡಿದಾಗ 5 ಬರುತ್ತೆ. ಸೊ 420 ಸಹ ಏನಾಗುತ್ತೆ 4ರಿಂದ ಭಾಗ ಹೋಗುತ್ತೆ. ಕೊನೆ 2 ಅಂಕಿಗಳನ್ನ ತಗೋಬೇಕು, ಅದು 2 ಅಂಕಿ 4ರಿಂದ ಭಾಗಿಸಲ್ಪಟ್ಟೆ, ಅಂದ್ರೆ 4ರ ಮಗ್ಗಿಯಲ್ಲಿ ಇದ್ರೆ ಅದೇನಾಗುತ್ತೆ 4ರಿಂದ ಭಾಗ ಹೋಗುತ್ತೆ. ಇನ್ನು 5ರದ್ದು ತುಂಬಾ ಈಸಿ. ಬಿಡಿ ಸಂಖ್ಯೆಯಲ್ಲಿ ಏನಿರಬೇಕು, 0 ಮತ್ತು 5 ಇರಬೇಕು. ಹೇಗೆ 2ರಿಂದ ಭಾಗ ಹೋಗ್ಬೇಕಾದ್ರೆ ಬಿಡಿ ಸಂಖ್ಯೆಯಲ್ಲಿ 0, 2, 4, 6, 8 ಇರಬೇಕು, ಹಾಗೆ 5ರಿಂದ ಭಾಗ ಹೋಗ್ಬೇಕಾದ್ರೆ ಬಿಡಿ ಸಂಖ್ಯೆಯಲ್ಲಿ ಏನಿರಬೇಕು 0 ಅಥವಾ 5 ಇರಬೇಕು. ಇವನ್ ನೀವು 5ರ ಮಗ್ಗಿಯನ್ನ ಅಬ್ಸರ್ವ್ ಮಾಡಿದಾಗ ನೋಡಿ, 5 1 5, 5 2 10, 15, 20, 25 ಬಿಡಿ ಸಂಖ್ಯೆಯಲ್ಲಿ 5 0 5 0 5 0 ನೋಡ್ತಾ ಹೋಗ್ತೀರಾ. ಓಕೆ, ಬೇರೆ ಯಾವುದೇ ಸಂಖ್ಯೆ ಬಂದರೂ 5ರಿಂದ ಅದು ನಿಶೇಷವಾಗಿ ಭಾಗ ಹೋಗಲ್ಲ. ಸೊ 175 ಬಿಡಿ ಸಂಖ್ಯೆಯಲ್ಲಿ 5 ಇದೆ, ಹೋಗುತ್ತೆ. 180 ಹೋಗುತ್ತೆ, ಯಾಕಂದ್ರೆ ಬಿಡಿ ಸಂಖ್ಯೆಯಲ್ಲಿ 0 ಇದೆ. 809 ಹೋಗಲ್ಲ, ಯಾಕಂದ್ರೆ ಬಿಡಿ ಸಂಖ್ಯೆಯಲ್ಲಿ 9 ಇದೆ. 0 ಮತ್ತು 5 ಬಿಟ್ಟು ಯಾವುದೇ ಸಂಖ್ಯೆ ಇದ್ರೂ ಆ ಸಂಖ್ಯೆ 5ರಿಂದ ಭಾಗ ಹೋಗಲ್ಲ. ಇದನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸೊ 6ರಿಂದ ಭಾಗ ಹೋಗ್ಬೇಕಾದ್ರೆ ಏನ್ ಮಾಡಬೇಕು, ಕೊಟ್ಟಂತ ಸಂಖ್ಯೆ 2ರಿಂದನೂ ಭಾಗಿಸಲ್ಪಡಬೇಕು, 3ರಿಂದನೂ ಭಾಗಿಸಲ್ಪಡಬೇಕು. ಸೊ ನೋಡಿ, 114 2ರಿಂದ ಭಾಗಿಸಲ್ಪಡುತ್ತೆ, ಯಾಕಂದ್ರೆ ಸಮ ಸಂಖ್ಯೆ ಏನಿದೆ ಸಮ ಸಂಖ್ಯೆ ಆಗಿದೆ ಮತ್ತು ಬಿಡಿ ಸ್ಥಾನದಲ್ಲಿ ಏನಿದೆ 4 ಇದೆ. ಆದ್ರೆ 3ರಿಂದ ಭಾಗ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು, 1 + 1 + 4 ಮಾಡಬೇಕು ಅಲ್ವಾ. 1 + 1 + 4 ಮಾಡಿದಾಗ 6 ಬರುತ್ತೆ. 6 3ರಿಂದ ಭಾಗ ಹೋಗುತ್ತೆ. ಆದ್ದರಿಂದ ಕೊಟ್ಟಂತ ಸಂಖ್ಯೆ 2ರಿಂದನೂ ಭಾಗ ಹೋಗಬೇಕು, 3ರಿಂದನೂ ಭಾಗ ಹೋಗಬೇಕು. ಹಾಗಾದ್ರೆ ಅದು 6ರಿಂದನೂ ಏನಾಗುತ್ತೆ ಭಾಗ ಹೋಗುತ್ತೆ. ಸೊ ನೋಡಿ, ಇಲ್ಲಿ 308 ಇದೆ, ಇದು 2ರಿಂದ ಭಾಗ ಹೋಗುತ್ತೆ, ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ 8 ಇದೆ. ಆದ್ರೆ 3ರಿಂದ ಭಾಗ ಹೋಗಲ್ಲ, 3ರಿಂದ ಹೋಗಲ್ಲ, ಆದ್ದರಿಂದ 6ರಿಂದನೂ ಹೋಗಲ್ಲ. ಸೊ 6ರಿಂದ ಹೋಗ್ಬೇಕಾದ್ರೆ ಅದು 2ರಿಂದನೂ ಭಾಗ ಹೋಗಿರ್ಬೇಕು, 3ರಿಂದನೂ ಭಾಗ ಹೋಗಿರ್ಬೇಕು. ಇದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡ್ರೆ 6ರಿಂದ ಏನಾಗುತ್ತೆ ಇದು ಭಾಗ ಹೋಗುತ್ತೆ ಅಂತ ಕಂಡುಹಿಡಿಬಹುದು. ಸೊ 7ನೇದು ಸ್ವಲ್ಪ ಕ್ಲಿಷ್ಟ ಇದೆ, ಆದ್ರೆ ನೀವು ತಿಳ್ಕೊಬೋದು, ಏನಿಲ್ಲ. ಸೊ ನೋಡಿ, ಮೊದಲೇನು ಮಾಡ್ಬೇಕಂತಂದ್ರೆ ಕೊಟ್ಟಂತಹ ಸಂಖ್ಯೆಯ ಕೊನೆ ಅಂಕೆಯನ್ನು 2ರಿಂದ ಗುಣಿಸಿ ಬಂದ ಉತ್ತರ ಗುಣಿಸ್ಬೇಕು. ಬಂದ ಉತ್ತರವನ್ನ ಉಳಿದ ಸಂಖ್ಯೆಯಿಂದ ಕಳೆದಾಗ ದೊರಕುವ ಉತ್ತರ ಒಂದು 0 ಆಗಿರ್ಬೇಕು, ಇಲ್ಲ ಅದು 7ರಿಂದ ಭಾಗಿಸಲ್ಪಡಬೇಕು. ಸೊ ನೋಡಿ, 672 ಒಂದು ಸಂಖ್ಯೆ ತಗೊಳ್ಳೋಣ. ಇದನ್ನೇನು ಮಾಡಬೇಕು, ಕೊನೆ ಅಂಕೆನ ಮೊದಲೇನು ಮಾಡ್ಬೇಕು ನಾವು 2ರಿಂದ ಗುಣಿಸ್ಬೇಕು. ಸೊ ಕೊನೆ ಅಂಕೆನ 2ರಿಂದ ಗುಣಿಸಿದಾಗ ಸೊ 2 × 2 ಏನಾಗುತ್ತೆ 4 ಆಗುತ್ತೆ. ಸೊ ಉಳಿದಂಥ ಸಂಖ್ಯೆ ಯಾವುದು 67. 67ರಲ್ಲಿ ನಾವು ಬಂದ ಉತ್ತರ 67 - 4 ಮಾಡಬೇಕು. ಆವಾಗ ಏನು ಬರುತ್ತೆ 63. 63 ಏನಾಗಿದೆ 7ರಿಂದ ಭಾಗ ಹೋಗುತ್ತೆ. ಒಂದು ದೊರಕುವ ಉತ್ತರ 0 ಆಗಿರಬೇಕು, ಇಲ್ಲ 7ರಿಂದ ಭಾಗಿಸಲ್ಪಡಬೇಕು ಅಂತ ಹೇಳಿದ್ದಾರೆ. ದೊರಕುವ ಉತ್ತರ 0 ಅಂತೂ ಆಗಿಲ್ಲ ನಮಗೆ ಕಳೆದಾಗ. ಸೊ ನಾವೀಗ ಏನು ಮಾಡಬೇಕು, 7ರಿಂದ ಭಾಗಿಸ್ಬೇಕು. 7ರಿಂದ ಭಾಗಿಸಿದಾಗ ಏನು ಬಂತು 9 ಬಂತು. ಆದ್ದರಿಂದ ಇದು 7ರಿಂದ ಭಾಗ ಹೋಗುತ್ತೆ. ಓಕೆ, ಸೊ ಈಗ 63 ತಗೊಳ್ಳೋಣ ನಾವು. 63ರಲ್ಲಿ ಮೊದಲು ಬಿಡಿ ಸಂಖ್ಯೆ ಏನಿದೆ 3 ಇದೆ. ಸೊ 3 × 2 ಮಾಡಿದಾಗ ಏನು ಬರುತ್ತೆ 6. ಓಕೆ, 6 - 6. ಸೊ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಉಳಿದಂಥ ಸಂಖ್ಯೆ 6, ಈ ಬಂದಂಥ ಉತ್ತರ 6. 6 - 6 ಮಾಡಿದಾಗ 0 ಬಂತು. ಸೊ ಒಂದು ಉತ್ತರ ಕಳೆದಾಗ 0 ಬರಬೇಕು, ಇಲ್ಲ ಏನಾಗಬೇಕು 7ರಿಂದ ಭಾಗಿಸಲ್ಪಡಬೇಕು. ಹಂಗಂದ್ರೆ ಏನಾಗುತ್ತೆ, ಅದು 7ರಿಂದ ಭಾಗ ಹೋಗುತ್ತೆ ಅಂತ ತಿಳ್ಕೊಬೋದು. ಸೊ ಯಾವಾಗ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಡ್ತಾರೆ, ಈ ಒಂದು ಟ್ರಿಕ್ ಏನಾಗುತ್ತೆ ನಿಮಗೆ ಯೂಸ್ ಆಗುತ್ತೆ. ಅಂದರೆ ನೀವು ಬಹಳ ಕಡಿಮೆ ಸಮಯದಲ್ಲಿ ತಿಳ್ಕೊಬೋದು ಇದು 7ರಿಂದ ಭಾಗ ಹೋಗುತ್ತೆ ಅಂತ. ಸೊ ಇವನ್ ನೋಡಿ, ಮತ್ತೊಂದು ಉದಾಹರಣೆ ಹೇಳ್ತೀನಿ. ಸೊ 343 ಮೊದಲೇನು ಮಾಡ್ಬೇಕು ನಾವು, ಬಿಡಿ ಸಂಖ್ಯೆನ 2ರಿಂದ ಗುಣಿಸ್ಬೇಕು. ಸೊ 3 × 2 ಏನಾಗುತ್ತೆ 6 ಆಗುತ್ತೆ. 34ರಲ್ಲಿ 6ನ್ನ ಏನು ಮಾಡ್ಬೇಕು ನಾವು, ಉಳಿದಂಥ ಸಂಖ್ಯೆ 34. 34ರಲ್ಲಿ 6ನ್ನ ಕಳಿಬೇಕು. ಎಷ್ಟು ಬರುತ್ತೆ 28 ಬರುತ್ತೆ. ಸೊ 28 0 ಅಂತೂ ಬಂದಿಲ್ಲ. 0 ಬಂದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು. 0 ಬಂದಿಲ್ಲ ಅಂದಾಗ ಏನು ಮಾಡ್ಬೇಕು ನಾವು 7ರಿಂದ ಭಾಗಿಸ್ಬೇಕು. ಸೊ 4. ಆದ್ದರಿಂದ 343 ಏನಾಗುತ್ತೆ 7ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ನೀವೇನು ಮಾಡ್ಬೋದು, 7ರ ಒಂದು ಭಾಜ್ಯತೆ ನಿಯಮವನ್ನು ತಿಳ್ಕೊಬೋದು. ಸೊ 8 ಮತ್ತು 9 ನೋಡೋಣ.
ಎಂಟರದ್ದು ನೋಡಿ, ನಾವು 4ರದ್ದು ಏನು ಮಾಡಿದ್ವಿ, ಕೊನೆ 2 ಅಂಕಿಗಳು 4ರಿಂದ ಭಾಗಿಸ್ಬೇಕಂತ ಹೇಳಿದ್ವಲ್ಲ. ಸೊ 8ನೇದು ಏನಾಗುತ್ತೆ, ಕೊನೆಯ 3 ಅಂಕಿಗಳು 4ರಿಂದ ಭಾಗಿಸ್ಬೇಕು. ಕೊನೆಯ 3 ಅಂಕಿಗಳು 4ರಿಂದ ಭಾಗ ಹೋದರೆ ಆ ದೊಡ್ಡ ಅಂಕೆ ಏನಾಗುತ್ತೆ, 8ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ 302 8ರಿಂದ ಭಾಗ ಹೋಗಿಲ್ಲ, ಸೊ ಇದು 8ರಿಂದ ಭಾಗ ಹೋಗಲ್ಲ. ಆದರೆ 816 ಇಲ್ಲಿರುವಂಥದ್ದು 8ರಿಂದ ಭಾಗ ಹೋಗಿದೆ, ಆದ್ದರಿಂದ ಈ ಒಂದು ದೊಡ್ಡ ಸಂಖ್ಯೆನೂ ಏನು ಮಾಡ್ಬೋದು ನಾವು, 8ರಿಂದ ಭಾಗ ಹೋಗಿದೆ ಅಂತ ಹೇಳ್ಬೋದು. ಸೊ 4ರದ್ದು ಮತ್ತು 8ರದ್ದು ಸೇಮ್ ಇದೆ, ಅಂದರೆ 4ರಲ್ಲಿ ಕೊನೆ 2 ಅಂಕಿಗಳು ಹೋಗಬೇಕು ಭಾಗ, 8ರಲ್ಲಿ ಕೊನೆಯ 3 ಅಂಕಿಗಳು ಹೋಗಬೇಕು. ಆಮೇಲೆ 9ರದ್ದು ನೋಡಿ, ಸೇಮ್ 3ರ ಥರ. 3ರಲ್ಲಿ ನಾವು ಹೇಗೆ ಒಂದೊಂದು ಸಂಖ್ಯೆಗಳನ್ನ ಕೂಡಿಸಿದ್ವಿ, ಆ ಸಂಖ್ಯೆ 3ರ ಮಗ್ಗೆಯಲ್ಲಿದ್ದರೆ ಅಥವಾ 3ರಿಂದ ನಿಶೇಷವಾಗಿ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ ಅಂತ ಹೇಗೆ ಕಂಡುಹಿಡ್ಕೊಂಡ್ವಿ, ಹಾಗೆ 9ರಲ್ಲೂ ಆಗುತ್ತೆ. ಸೊ ಏನು ಮಾಡಬೇಕು, ಕೊಟ್ಟಂಥ ಸಂಖ್ಯೆಗಳನ್ನ ಮೊದಲು ಬಿಡಿ ಬಿಡಿಯಾಗಿ ಕೂಡಿಸ್ಕೋಬೇಕು. 1 + 6 + 2 + 9 18 ಆಗುತ್ತೆ. 18 ಏನಿದೆ ಅಂದರೆ 18 9ರಿಂದ ಭಾಗ ಹೋಗುತ್ತೆ. 18 9ರಿಂದ ಭಾಗ ಹೋಗುವಾಗ ನಮಗೇನಾಗುತ್ತೆ, ಇವನ್ ಒಂದೊಂದ್ಸಲ ಏನು ಮಾಡ್ತಾರೆ, ಈಗ 2 ಅಂಕಿ ಬಂದಲ್ಲ, ಮತ್ತೆ ಅದನ್ನು ಪುನಃ ಏನು ಮಾಡ್ತಾರೆ, 1 + 8 9 ಮಾಡ್ಕೋತಾರೆ. 9ರಿಂದ ಭಾಗ ಹೋಗುತ್ತೆ, 18 9ರಿಂದ ಭಾಗ ಹೋಗುತ್ತೆ. ಅದಕ್ಕಾಗಿ ಏನು ಮಾಡ್ಬೋದು, 1629 ಅಂದರೆ 1629 9ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ಬೋದು. ಅದೇ 2013 ತೊಗೊಂಡಾಗ ಇದು ಹೋಗಲ್ಲ, ಯಾಕಂದರೆ 2 + 0 + 1 + 3 ಮಾಡಿದಾಗ 6 ಬರುತ್ತೆ, 6 ಹೋಗಲ್ಲ. ಸೊ 9ರದ್ದು ನಿಯಮ ಸೇಮ್ 3ರ ಹಾಗೇನೆ. ಓಕೆ, ಸೊ ನೆಕ್ಸ್ಟ್ ಈಗ 10ರ ಅಂಕಿ. ಇದರಲ್ಲಿ 10ರ ಅಂಕಿ ಕೊನೆಯ ಅಂಕೆ ಯಾವಾಗೂ ಏನಿರಬೇಕು, 0 ಇರಬೇಕು. ಹೇಗೆ 2ರ ಅಂಕಿಯಲ್ಲಿ ಮತ್ತು 5ರಲ್ಲಿ ಹೇಗಿತ್ತು, ಹಾಗೆ ಕೊನೆಯ ಅಂಕಿ ಯಾವಾಗೂ 0 ಇರಬೇಕು. ಯಾಕಂದರೆ ನೀವು 10ರ ಟೇಬಲನ್ನು ನೋಡಿದಾಗ 10 × 10 10 × 20 13 × 30 ಲಾಸ್ಟ್ ಸಂಖ್ಯೆ ಯಾವಾಗೂ ಏನಿರುತ್ತೆ, 0 ಇರುತ್ತೆ. ಆದ್ದರಿಂದ ಕೊನೆಯ ಸಂಖ್ಯೆ ಯಾವಾಗೂ ಏನಿರಬೇಕು, 0 ಮಾತ್ರ ಇರಬೇಕು, ಆವಾಗ ಅದು 10ರಿಂದ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಐ ಹೋಪ್ ನಿಮಗೆ ಈ ಎಲ್ಲ ಭಾಜ್ಯತೆ ನಿಯಮಗಳು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. 2ರಿಂದ ಹೋಗಬೇಕಾದ್ರೆ ಬಿಡಿ ಸಂಖ್ಯೆಯಲ್ಲಿ 0 2 4 6 8 ಇರಬೇಕು. 3ರಿಂದ ಹೋಗಬೇಕಾದ್ರೆ ಕೊಟ್ಟಂತಹ ಸಂಖ್ಯೆಗಳನ್ನ ಪ್ಲಸ್ ಮಾಡಿದಾಗ ಏನು ಉತ್ತರ ಬರುತ್ತೆ, ಪ್ಲಸ್ ಮಾಡಿದಾಗ ಆ ಒಂದು ಸಂಖ್ಯೆ 3ರಿಂದ ನಿಶೇಷವಾಗಿ ಏನು ಮಾಡಬೇಕು, ಭಾಗ ಹೋಗಬೇಕು. 4ರ ಬಿಡಿ ಸಂಖ್ಯೆಯಲ್ಲಿರುವಂಥ 2 ಸಂಖ್ಯೆಗಳೇನಿರ್ತವೆ, ಅಂದರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಗಳೇನಿರುತ್ತವೆ, ಕೊನೆಯ 2 ಸಂಖ್ಯೆಗಳು ಅವು 4ರಿಂದ ನಿಶೇಷವಾಗಿ ಭಾಗ ಹೋಗಬೇಕು. 5 ಅಂತಂದರೆ ಬಿಡಿ ಸಂಖ್ಯೆಯಲ್ಲಿ 0 ಅಥವಾ 5 ಮಾತ್ರ ಇರಬೇಕು. 6 ಅಂತಂದರೆ ಏನು ಮಾಡಬೇಕು, 2 ಮತ್ತು 3 ಎರಡೂ ಸಂಖ್ಯೆಗಳಿಂದ ಕೊಟ್ಟಂಥ ಸಂಖ್ಯೆ ಭಾಗ ಹೋಗಬೇಕು. 7ರಲ್ಲಿ ಏನಾಗುತ್ತೆ, ಕೊನೆಯ ಸಂಖ್ಯೆಯನ್ನು ಮೊದಲು 2ರಿಂದ ಗುಣಿಸಬೇಕು. ಬಂದಂಥ ಉತ್ತರವನ್ನು ಮೈನಸ್ ಮಾಡಬೇಕು. ಬಂದಂಥ ಉತ್ತರವನ್ನು ಏನು ಗುಣಿಸಿ ಬಂದಂಥ ಉತ್ತರ ಇರುತ್ತಲ್ಲ ಎಕ್ಸ್, ಅದು ಉಳಿದಂಥ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಉಳಿದಂಥ ಸಂಖ್ಯೆ ಏನಾಗಿರಬೇಕು, ಒಂದು 0 ಬರಬೇಕು ಅಥವಾ 7ರಿಂದ ಭಾಗಿಸಲ್ಪಡಬೇಕು. ಅಂದಾಗ ಅದು 7ರಿಂದ ನಿಶೇಷವಾಗಿ ಭಾಗ ಹೋಗುತ್ತೆ. 8ರಿಂದ ಹೋಗಬೇಕಾದ್ರೆ ಕೊನೆಯ 3 ಅಂಕಿಗಳು ಏನಿರುತ್ತೆ, ಅವು 3 ಅಂಕಿಗಳು 8ರಿಂದ ಭಾಗ ಹೋಗಬೇಕು. 9ರದ್ದು ಸೇಮ್, ಹೇಗೆ ನಾವು 3ರಲ್ಲಿ ಪ್ರತಿ ಸಂಖ್ಯೆಯನ್ನು ಕೂಡಿಸ್ತೀವಿ, ಹಾಗೂ ಆ ಒಂದು ಕೂಡಿಸಿದಂಥ ಸಂಖ್ಯೆ ಏನಾಗಬೇಕು, 9ರಿಂದ ಭಾಗ ಹೋದರೆ ನಿಶೇಷವಾಗಿ ಅದು 9 ಆಗಿರುತ್ತೆ. 10ನೇ ಇದರಲ್ಲಿ ಏನಾಗುತ್ತೆ, ಬಿಡಿ ಸ್ಥಾನದಲ್ಲಿ ಯಾವಾಗೂ ಏನಿರಬೇಕು, 0 ಇರಬೇಕು. ಇವು ಬಾಧ್ಯತೆಯ ನಿಯಮಗಳು. ಇವು ನಿಮಗೆ ತುಂಬ ಲೆಕ್ಕಗಳಲ್ಲಿ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಬಹಳ ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು, ಈ ಸಂಖ್ಯೆ ಇದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಅಂದರೆ ಪೂರ್ಣಾಂಕಗಳನ್ನು ಬರೀತಿರ್ಬೇಕಾದ್ರೆ, ಲಸ ಮಾಡ್ತಿರ್ಬೇಕಾದ್ರೆ, ಸಂಕ್ಷೇಪಣೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಬಹಳ ಯೂಸ್ ಆಗುತ್ತೆ. ಈ ನಿಯಮಗಳನ್ನ ನೀವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸೊ ಲಾಸ್ಟ್ಲಿ ನಿಮಗೆ ನಾನು ಸೂತ್ರಗಳನ್ನು ಹೇಗೆ ಬರಿಬೇಕು ಅಂದರೆ, ಆವೃತ್ತ ಗುಣ ಎಲ್ಲ ಕಲಿತ್ವಿ ಅಲ್ಲ, ಅದರೊಳಗೆ ಹೇಗೆ ಬರಿಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ A + B belongs to R ಅಂದರೆ ಫುಲ್ ಎಲ್ಲ ನಾವು ವಾಸ್ತವಿಕ ಸಂಖ್ಯೆಗಳನ್ನ ತೊಗೊಂಡು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ವಾಸ್ತವಿಕ ಸಂಖ್ಯೆ ಅಂದರೆ ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳ ಸಂಖ್ಯೆ, ಹಾಗೆ ಸ್ವಾಭಾವಿಕ ಸಂಖ್ಯೆ, ಎಲ್ಲ ಸಂಖ್ಯೆಗಳು ಬರುತ್ತೆ, ಎಲ್ಲ ಕೂಡಿ ನಾನು ಹೇಳ್ತಾ ಇದ್ದೀನಿ. ಸೊ A - B belongs to R, A × B belongs to R, A/B belongs to R. ಇವೆಲ್ಲ ಸಂಕಲನದ ಆವೃತ್ತ ಗುಣ, ವ್ಯವಕಲನ ಆವೃತ್ತ ಗುಣ, ಗುಣಾಕಾರದ ಆವೃತ್ತ ಗುಣ ಮತ್ತು ಭಾಗಾಕಾರದ ಆವೃತ್ತ ಗುಣ. ಹಾಗೆ ಸಂಕಲನ ಪರಿವರ್ತನೆಯ ಗುಣ ಬಂದಾಗ A + B = B + A ಬರುತ್ತೆ. ಗುಣಾಕಾರ ಬಂದಾಗ A × B = B × A ಬರುತ್ತೆ. ಇದು ಇಂಟು. ಓಕೆ, ಸಂಕಲನದ ಸವರ್ತನೆಯ ಬಂದಾಗ 3 ಅಂಕಿ ತಗೋತೀವಿ. ಒಂದ್ಸಲ ಬ್ರ್ಯಾಕೆಟ್ ಇಲ್ಲಿ ಶಿಫ್ಟ್ ಮಾಡಬೇಕು, ಒಂದ್ಸಲ ಬ್ರ್ಯಾಕೆಟ್ ಇಲ್ಲಿ ಶಿಫ್ಟ್ ಮಾಡಬೇಕು. A + B + C, A + B + C. ಗುಣಾಕಾರ ಬಂದಾಗ ಗುಣಾಕಾರ ಚಿಹ್ನೆ ಹಾಕಬೇಕು. ಇದನ್ನು ನೀವು ನೆನ್ಪಿಟ್ಕೋಬೇಕು.
ಸೊ ಇದು ವಿಭಾಜಕ ನಿಯಮ ಅಂತ, ಇದನ್ನು ನಿಮಗೆ ಮತ್ತೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದೇನಿಲ್ಲ, ಎ ಇಂಟು ಬಿ ಪ್ಲಸ್ ಸಿ ಅಂದರೆ ಗುಣಾಕಾರ ಮತ್ತು ಸಂಕಲನ ಎರಡೂ ಒಂದೇ ಲೆಕ್ಕದಲ್ಲಿ ಬರುತ್ತೆ. ಅಂದರೆ ಇಲ್ಲೇನಾಗುತ್ತೆ, ಎ ಬಿಗೂ ಗುಣಾಕಾರ ಆಗುತ್ತೆ, ಎ ಸಿಗೂ ಗುಣಾಕಾರ ಆಗುತ್ತೆ. ಅಂದರೆ ಎ ಇಂಟು ಬಿ ಎ ಬಿ ಆಗುತ್ತೆ, ಪ್ಲಸ್ ಎ ಇಂಟು ಸಿ ಎ ಸಿ ಆಗುತ್ತೆ. ಓಕೆ, ಹಾಗೆ ಸೇಮ್ ಬಿ ಇಂಟು ಎ ಬಿ ಎ ಆಗುತ್ತೆ ಆ್ಯಂಡ್ ಸಿ ಇಂಟು ಎ ಸಿ ಎ ಆಗುತ್ತೆ. ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಇದು ವಿಭಾಜಕ ನಿಯಮ ಅಂತ ಕರೀತಾರೆ. ಸೊ ಅನನ್ಯತೆ ಅಂಶ ನಿಮಗೆ ಗೊತ್ತು, ಎ ಪ್ಲಸ್ 0 ಆಗಿರ್ಬೋದು, 0 ಪ್ಲಸ್ ಎ ಆಗಿರ್ಬೋದು, ಏನೇ ಬರುತ್ತೆ. ಗುಣಾಕಾರದ ಅನನ್ಯತೆ ಅಂಶ ಎ ಇಂಟು 1 ಆಗಿರ್ಬೋದು, 1 ಇಂಟು ಎ ಆಗಿರ್ಬೋದು, ಏನೇ ಬರುತ್ತೆ. ಹಾಗೆ ಸಂಕಲನದ ವಿಲೋಮ ಒಂದು ಯಾವುದಾದ್ರೂ ಸಮ ಸಂಖ್ಯೆ ಕೊಟ್ಟಿದ್ರೆ ಪ್ಲಸ್ ಧನ ಸಂಖ್ಯೆ ಕೊಟ್ಟಿದ್ರೆ ಅದರ ಋಣ ಸಂಖ್ಯೆ ಬರೆದ್ರೆ ಅದೇ ಸಂಕಲನದ ವಿಲೋಮ. ಗುಣಾಕಾರದ ವಿಲೋಮ ಎ ಕೊಟ್ಟಿದ್ರೆ ಅದನ್ನು ಏನು ಬರೀಬೇಕು, 1/a ಅಂತ ಬರೀಬೇಕು, ವಿಚ್ ಇಲ್ಲಿ ಅದು ಗುಣಾಕಾರದ ವಿಲೋಮ. ಇವು ನಿಮಗೆ ಸೂತ್ರಗಳು, ಇವನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಸೊ ಇಲ್ಲಿಯವರೆಗೆ ನಮ್ಮ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಇವತ್ತು ನಾವು ವಾಸ್ತವಿಕ ಸಂಖ್ಯೆಗಳ ಬಗ್ಗೆ ಮತ್ತು ಬಾಧ್ಯತೆಯ ನಿಯಮಗಳ ಬಗ್ಗೆ ಕಲಿತ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಷ್ಟು ನಾಲೆಜನ್ನು ನಾವು ಪಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಟುಡೇಸ್ ಕ್ಲಾಸ್. ಸ್ಟೇ ಹೋಮ್, ಸ್ಟೇ ಸೇಫ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಸನ್ಶೈನ್ ಟ್ಯುಟೋರಿಂಗ್ ಹಬ್. ಥ್ಯಾಂಕ್ ಯು.